ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನೀವು ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಅದಕ್ಕೊಂದು ಕಾರಣ ಇದೆ. ರಾಯರು ನಿಮಗೆ ಯಾವ ರೀತಿ ತಲುಪಿಸ್ತಾರೆ ಅಂದರೆ, ನಿಮಗೆ ಯಾವುದೋ ಒಂದು ಮುಖಾಂತರ ಅದು ನಿಮಗೆ ಗೊತ್ತಾಗತ್ತೆ. ಲಕ್ಷಾಂತರ ಜನ ರಾಯರನ್ನ ಪೂಜಿಸ್ತಾರೆ. ನಿಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟ ಇರುತ್ತೆ, ಅಲ್ಲಿ ರಾಯರ ಹತ್ರ ಹೋಗಿ ಕೇಳ್ತೀವಿ, ಯಾಕೆ ಇಷ್ಟೊಂದು ಕಷ್ಟ ಇದೆ, ಪರಿಹಾರ ಮಾಡು ಅಂತ. ನನಗೆ ಯಾಕೆ ಇಷ್ಟೊಂದು ಕಷ್ಟ? ಎಲ್ಲರೂ ಏನು ಅಂದ್ಕೊತೀವಿ ಅಂದರೆ, ನನ್ನ ಕಷ್ಟ ಬೇರೆಯವ್ರೊಬ್ರಿಗೆ ಬೇಡ, ನನಗೆ ಅಷ್ಟೊಂದು ಕಷ್ಟ, ಇನ್ನೊಬ್ರಿಗೆ ಇಂಥ ನೋವು ಏನು ಬೇಡ ಅಂತ ಕೇಳ್ಕೊತೀವಿ. ನಮ್ಮ ಮನಸ್ಸುಗಳಲ್ಲಿ ಆ ರೀತಿ ಇರುತ್ತೆ. ಆದರೆ ರಾಯರು ಏನಕ್ಕೆ ಕಷ್ಟ ನೊಂದ್ಕೊಂಡು ಹೋದವ್ರನ್ನ ಅಷ್ಟು ಬೇಗ ಸ್ಪಂದಿಸ್ತಾರೆ ಅಂದರೆ, ರಾಯರು ಪಟ್ಟಿರೋ ಕಷ್ಟ ಒಂದೇ ಒಂದು ಹನಿಯಷ್ಟು ಕೂಡ ನಾವು ಕಷ್ಟ ನೋಡಿಲ್ಲ. ಅಂದರೆ ಕಷ್ಟ ಎಲ್ಲ ನೋಡಿರೋರಿಗೆ ಆ ಕಷ್ಟ ನೋವು ಏನು ಅಂತ ಗೊತ್ತಿರೋದು. ನಿಮಗೆ ತುಂಬ ಕಷ್ಟ ಅಂತ ಅನಿಸಿದ್ರೆ ಇದು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಬೇಕು. ಆ ರಾಯರ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂದರೆ, ರಾಯರಿದ್ದಿದ್ದು ಒಂದು ಪುಟ್ಟ ಕೋಣೆಯಲ್ಲಿ. ಅವರು ರಾಯರ ಮನೆಯಲ್ಲಿ ಯಾವುದೇ ಒಂದು ಪಾತ್ರೆ ಏನೂ ಇರಲಿಲ್ಲ. ಯಾವುದೋ ಒಂದು ಪಂಚೆ, ಒಂದು ಟವಲ್ ಇತ್ತು, ಕುಡಿಯೋದಕ್ಕೆ ಒಂದು ಗ್ಲಾಸ್ ಇತ್ತು. ಆ ಗ್ಲಾಸ್ ಯಾವ ರೀತಿ ಇತ್ತು ಅಂದರೆ, ಅದಕ್ಕೆ ಕೆಳಗಡೆ ತಳ ಇರುತ್ತಲ್ವಾ, ಅದೇ ಇರಲಿಲ್ಲ, ಅದೇ ಕಿತ್ತೋಗಿದೆ. ನಮಗಿದ್ರಲ್ಲೇ ಅರ್ಥ ಆಗುತ್ತಲ್ವ ರಾಯರು ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಅಂದ್ಬಿಟ್ಟು. ಏನಂದರೆ ಏನೂ ಇರಲಿಲ್ಲ ರಾಯರಿಗೆ. ಆಗ ಅವರು ರಾಯರು ನೀರು ಕುಡಿಬೇಕಾದ್ರೆ ಆ ಲೋಟದಲ್ಲಿ ಯಾವ ರೀತಿ ಕುಡಿತಾರೆ ನೀರು? ಆಗ ರಾಯರು ಲೋಟದ ಕೆಳಗಡೆ ಕೈ ಇಟ್ಕೊಂಡು ಆ ನೀರು ತಗೊಂಡು ಈ ಕೈನ ಕೆಳಗಡೆ ಇಟ್ಕೊಂಡೇ ಕುಡಿತಾಯಿದ್ರು. ಈಗ ನಮ್ಮಗಳಿಗೆ ಒಂದು ಕಷ್ಟ ಅಂದರೂ ಒಂದು ಚಿಕ್ಕ ಬಾಡಿಗೆ ಮನೆಯಲ್ಲಾದರೂ ಇರ್ತೀವಿ, ಎಷ್ಟೋ ಜನ ಸ್ವಂತ ಮನೇಲಿ ಇರ್ತಾರೆ, ಮತ್ತು ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದಕ್ಕೆ ಪ್ರತಿಯೊಂದು ಇರುತ್ತೆ. ಪಾತ್ರೆ ಸಾಮಾನಾಗಲಿ, ಒಂದು ರೇಷನ್ ಆಗಲಿ, ಯಾವುದೋ ಒಂದು ಸ್ವಲ್ಪನಾದರೂ ಇರುತ್ತೆ. ಹಾಕ್ಕೊಳ್ಳೋದಕ್ಕೆ ಬಟ್ಟೆ ಅಂತ ಈಗ ಎಂಥ ಬಡವರಾದ್ರೂ ಚೆನ್ನಾಗಿ ಬಟ್ಟೆ ಹಾಕ್ಕೊಳ್ತಾರೆ. ಆಗಿನ ಕಾಲದಲ್ಲಿ ರಾತ್ರಿ ಆದರೆ ದೀಪ ಹಚ್ಚಬೇಕು, ಆಗ ಬೆಳಕು ಬರ್ತಿತ್ತು. ಆದರೆ ರಾಯರ ಮನೆಯಲ್ಲಿ ದೀಪಕ್ಕೆ ಹಾಕೋದಕ್ಕೆ ಎಣ್ಣೆ ಕೂಡ ಇರಲಿಲ್ಲ. ಆಗ ರಾಯರು ಏನು ಮಾಡ್ತಾಯಿದ್ರು ಅಂದರೆ, ಈ ಸಾಯಂಕಾಲ ಆಗ್ತಾ ಇದ್ದಂಗೆ ಒಣಗೋಗಿರೋ ಎಲೆನೆಲ್ಲ ತೊಗೊಂಬಂದು ಮನೇಲಿ ಇಟ್ಕೊಳ್ತಿದ್ರು. ದೀಪ ಯಾವಾಗ ಆರೋಗುತ್ತೆ ಅನ್ನೋ ಸಮಯದಲ್ಲಿ ಆ ಎಲೆ ತೊಗೊಂಡು ಬೆಂಕಿ ಹಚ್ಕೊಳ್ತಿದ್ರು. ಆ ಎಲೆ ಬೆಳಕಿಂದ ಓದುತ್ತಾಯಿದ್ರು ರಾಯರು. ಮತ್ತು ಆ ಎಲೆ ಇನ್ನೇನು ಆರೋಗುತ್ತೆ ಅನ್ನೋ ಟೈಮ್ ಇನ್ನೊಂದು ಎಲೆ ತೊಗೊಂಡು ಹಚ್ಕೊಳ್ತಾಯಿದ್ರು. ರೀತಿ ಮಾಡಿಕೊಂಡು ಓದುತ್ತಿದ್ರು ರಾಯರು. ಈಗ ಪ್ರತಿಯೊಬ್ಬರ ಮನೇಲೂ ಟಿ ವಿ ಇರುತ್ತೆ, ಫ್ಯಾನ್ ಇರುತ್ತೆ, ಲೈಟ್ ಬೆಳಕಿರುತ್ತೆ. ಈಗ ನಾವು ಹೋಗಿ ರಾಯರ ಹತ್ರ ನಮ್ಗೆ ಯಾಕೆ ಇಷ್ಟೊಂದು ಕಷ್ಟ ಅಂತ ಕೇಳಿದ್ರೆ ಏನು ಅರ್ಥ ಇರುತ್ತೆ? ರಾಯರು ಅಷ್ಟೇ ಕಷ್ಟದಲ್ಲಿ ಬೆಳೆದ್ರು, ಆದರೆ ಅವ್ರಿಗೆ ಯಾವುದೇ ಒಂದು ಆಸೆ ಅನ್ನೋದೇ ಇರಲಿಲ್ಲ ರಾಯರಿಗೆ. ಅವ್ರು ಯಾವ ರೀತಿ ಇದ್ದರು ಅದರಲ್ಲೇ ಖುಷಿ ಪಡ್ತಿದ್ರು. ರಾಯರು ಮಾಡಿರೋ ಪುಣ್ಯ ಎಷ್ಟು ಇದೆ ಅಂದರೆ, ಆ ಪುಣ್ಯದಿಂದನೇ ರಾಯರು ದೇವರಾಗಿ ಅಲ್ಲಿ ಇರೋದು. ಲಕ್ಷಾಂತರ ಜನ ಭಕ್ತರನ್ನ ಕಾಪಾಡ್ತಿದ್ದಾರೆ. ಅದಕ್ಕೆ ರಾಯರಿಗೆ ಕಷ್ಟದಲ್ಲಿರೋರು ನೋಡಿದ್ರೆ ರಾಯರ ಮನಸ್ಸು ಅಷ್ಟು ಬೇಗ ಕರಗತ್ತೆ. ರಾಯರು ಆಗ ಇದ್ದಾಗ, ಕಣ್ಮುಂದೆ ಇದ್ದಾಗ ಎಷ್ಟು ಜನಕ್ಕೆ ಅವರು ಎಷ್ಟು ಒಳ್ಳೆತನದಿಂದ ಎಲ್ಲರನ್ನೂ ಕಾಪಾಡ್ಕೊಂಡ್ಬಂದರು. ಅದೇ ರೀತಿ ಈಗ ರಾಯರು ಕಣ್ಣಿಗೆ ಕಾಣ್ದೇನೆ ಪ್ರತಿಯೊಬ್ಬರಿಗೂ ಕಣ್ಣಾಗಿದ್ದಾರೆ. ಇವಾಗ ಇದನ್ನು ನೋಡಿದ್ಮೇಲೆ ನಿಮಗೆ ಅನಿಸತ್ತಲ್ವಾ, ನನ್ನ ಕಷ್ಟ ಏನೂ ಇಲ್ಲ ಅಂತ. ರಾಯರಿಗೆ ಆ ಕಷ್ಟ ಇದ್ರೂ ಅವರೆಷ್ಟು ತಾಳ್ಮೆಯಿಂದ ಅವರು ಅದನ್ನು ತಾಳ್ಕೊಂಡ್ಬಂದರು ಅಂದರೆ, ರಾಯರಿಗೆ ಆಸೆ ಅನ್ನೋದಿರಲಿಲ್ಲ, ನಾನು ಅನ್ನೋದಿರಲಿಲ್ಲ, ನಂದು ಅನ್ನೋದಿರಲಿಲ್ಲ. ಈಗಿನ ಕಾಲದಲ್ಲಿ ಕೋಟ್ಯಾಂತರ ರೂಪಾಯಿ ಇದ್ರೂ ಕಷ್ಟನೇ, 1 ರೂಪಾಯಿ ಇಲ್ಲದೇ ಇದ್ರೂ ಕಷ್ಟನೇ. ಈಗಿನ ಜನಕ್ಕೆ ಏನಂದರೆ ಆಸೆ ಜಾಸ್ತಿ. ಎಷ್ಟೇ ಇದ್ದರೂ ಇನ್ನೊಬ್ರು ನೋಡಿದ ತಕ್ಷಣ ನಮಗಿನ್ನ ಏನೋ ಬೇಕು ಅಂತ ಮನಸ್ಸಿಗೆ ಬರುತ್ತೆ. ಮತ್ತು ಎಷ್ಟೇ ಇದ್ದರೂ ನಾವು ಮಾಡೋದೇನು ತಪ್ಪು ಅಂದರೆ, ನಮಗಿಂತ ಮೇಲಿರೋರು ನೋಡ್ತೀವಿ. ಆಗ ನಮ್ಮ ಮನಸ್ಸಿಗೆ ಏನು ಬರುತ್ತೆ, ಅವ್ರು ಅಷ್ಟು ಚೆನ್ನಾಗಿದ್ದಾರೆ, ನಾವ್ಯಾಕೆ ಈ ರೀತಿ ಇದ್ದೀವಿ, ನಮ್ಗೆ ಯಾಕೆ ಇಷ್ಟು ಕಷ್ಟ ಅಂತ ಮನಸ್ಸಿಗೆ ಬರುತ್ತೆ. ಆಗ ಎಷ್ಟು ಲಕ್ಷ ಬಂದರೂ ಖುಷಿ ಅನ್ನೋದೇ ಇರಲ್ಲ. ಆಸೆ ಬಂದರೆ ಏನಾಗತ್ತೆ ಗೊತ್ತಾ, ನೆಮ್ಮದಿ ಹೋಗುತ್ತೆ, ಇನ್ನೂ ಏನೋ ಬೇಕು ಅನಿಸುತ್ತೆ. ಆಗ ಮನೆಯಲ್ಲಿ ಜಗಳ ಬರುತ್ತೆ. ಆಗ ಎಷ್ಟು ಬಂದರೂ ಸಂತೋಷ ಇರಲ್ಲ. ನಮ್ಮ ಜೀವನದಲ್ಲಿ ಕೆಟ್ಟದಾಗ್ತಾನೇ ಹೋಗುತ್ತೆ.
ಅದಕ್ಕೆ ನಾವೇನು ಮಾಡಬೇಕು ಅಂದರೆ ನಮಗಿಂತ ಕೆಳಗಡೆ ಇರೋರನ್ನ ನೋಡಬೇಕು. ಆಗ ನಮಗೆ ಗೊತ್ತಾಗತ್ತೆ ನಾವು ಯಾವ ರೀತಿ ಇದ್ದೀವಿ ಅಂದ್ಬಿಟ್ಟು. ಆಗ ನಮಗೆ ಒಂದು ಖುಷಿ ಬರುತ್ತೆ, ನೆಮ್ಮದಿ ಸಿಗತ್ತೆ. ನಮಗಿಷ್ಟು ಮಾತ್ರ ಕೊಟ್ಟಿದೆಯಲ್ಲಪ್ಪ, ಆವಾಗ ಆಮೇಲೆ ನಮಗೊಂದು ನಂಬಿಕೆ, ಧೈರ್ಯ ಎಲ್ಲ ಬರುತ್ತೆ. ನಮಗೆ ಅಷ್ಟೋ ಇಷ್ಟು ಕೊಟ್ಟು ದೇವ್ರನ್ನ ರಾಯರನ್ನ ಹೋಗಿ ಏನು ಕೇಳ್ತೀವಿ, ಇನ್ನೂ ಕೊಡು ಕೊಡು ಅಂತ ಹೋಗಿ ರಾಯರನ್ನ ಹತ್ರ ನಾವು ಬೇಡ್ತೀವಿ. ಇಷ್ಟೆಲ್ಲ ಕಷ್ಟಪಟ್ಟಿರೋ ರಾಯರು ಗೊತ್ತು ಯಾವುದು ನಿಜವಾದ ಕಷ್ಟ ಅಂದ್ಬಿಟ್ಟು. ಅದನ್ನು ನಾನು ಹೇಳ್ತಾ ಇರೋದು, ರಾಯರ ಹತ್ರ ಹೋದರೆ ನಾವೇನು ಕೇಳ್ತೀವಿ ಅನ್ನೋದು ಮುಖ್ಯ. ಅದನ್ನು ಹೋಗಿ ರಾಯರ ಹತ್ರ ಕೂತ್ಕೊಂಡು ನಾವೇನೂ ಬೇಡದೆ ಆಯುಸ್ಸು, ಆರೋಗ್ಯ, ನೆಮ್ಮದಿ, ಸಂತೋಷ ಕೊಡಪ್ಪ ನಮ್ಮ ಜೀವನದಲ್ಲಿ ಅಂತ ಕೇಳಿದ್ರೆ ತಾನಾಗೆ ಆಗ ಎಲ್ಲ ಬರುತ್ತೆ, ಪ್ರತಿಯೊಂದೂ ಸಿಗತ್ತೆ. ಏನು ಕೇಳ್ದೇ ಕೊಡೋದೇ ರಾಯರು. ಕೇಳಿದ್ರೇ ರಾಯರಿಗೆ ನಿಮ್ಮ ಸಮಸ್ಯೆ ಗೊತ್ತಾಗಲ್ವಾ? ನೀವು ಕೇಳೋದಕ್ಕೆ ಮುಂಚೆನೇ ಅಲ್ಲೋಗಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಳ್ರಿ, ಆಗ ರಾಯರಿಗೆ ಗೊತ್ತಾಗತ್ತೆ ಏನು ಕೊಡಬೇಕು ಇವ್ರಿಗೆ ಅಂತ. ಅದನ್ನು ಕೊಡ್ತಾರೆ. ಯಾರು ರಾಯರ ಭಕ್ತರಿದ್ದೀರೋ ಅವ್ರಿಗೆ ರಾಯರು ಬಂದು ನಾನಿದ್ದೀನಿ ಅಂತೇಳಿ ಯಾವುದೋ ಒಂದು ರೀತಿ ಬಂದು ಅವ್ರು ಕಾಣಿಸ್ಕೊಂಡಿರ್ತಾರೆ, ಒಂದು ಸೂಚನೆ ಕೊಡ್ತಾರೆ. ಅದು ನಿಮ್ಮ ಜೀವನದಲ್ಲೂ ಆಗಿದ್ದರೆ ಪೂಜ್ಯಾಯ ರಾಘವೇಂದ್ರಾಯ ಅಂಥೇಳಿ ಕಮೆಂಟ್ ಮಾಡಿ. ನಿಮ್ಗೆ ಹೇಳ್ಬೇಕನ್ಸಿದ್ರೆ ಯಾವ ರೀತಿ ನಿಮಗೆ ಸೂಚನೆ ಕೊಟ್ಟಿದ್ದಾರೆ ಅಂಥೇಳಿ ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.